ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಾರೋ ನಮಸ್ಕಾರ. ತುಂಬ ಜನಕ್ಕೆ ಅವ್ರೊಂದು ಕನಸಿನ ಮಾಡೋದೊಂದು ಆಸೆ ಇರುತ್ತೆ. ಅದರಲ್ಲಿ ಮೊದಲನೇ ಆಸೆ ಬಂದು ಮೇನ್ ಡೋರ್. ನೋಡ್ಬೋದು, ಎಂಟ್ರಿ ಆದ ತಕ್ಷಣ ನಿಮ್ಮ ಮನೆಗೆ ಹೈಲೈಟ್ ಪಾರ್ಟ್ ಅಂದರೆ ಅದು ಮೇನ್ ಡೋರ್. ಈ ವಿಡಿಯೋ ಮಾತ್ರ ಸ್ಪೆಷಲಿ ಯಾರು ಅವರ ಮನೆಯ ಮೇನ್ ಡೋರ್ಗೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀರಾ, ಖರ್ಚು ಅಂದರೆ ಲಕ್ಷಾಂತರ ರೂಪಾಯಿ ಅಲ್ಲ, 40,000 ರಿಂದ 50,000 ಖರ್ಚು ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಈ ವಿಡಿಯೋ. ಸೊ ಇದೇನಕ್ಕಂದರೆ ಬ್ರಾಚ್ ಫಿಟ್ಟಿಂಗ್ದು ಕಂಪ್ಲೀಟ್ ಪ್ರೊಸೆಸ್ ಹೊಸ ಕೊಟ್ಟಿದ್ದೀವಿ. ಸೊ ಇದು ನಾರ್ಮಲ್ ಈಗ ಟೀಕ್ ಡೋರು, ಒಂದು ಆರ್ಡಿನರಿ ಡೋರ್ನ ಒಂದು ಎಕ್ಸ್ಟ್ರಾರ್ಡಿನರಿ ಡೋರ್ ಆಗಿ ಮಾಡೋದು ಹೇಗೆ ಅಂತ ಇವಾಗ ಪ್ರೋಸೆಸ್ ತೋರಿಸ್ತೀವಿ. ಈಗ ಟೀಕ್ ಡೋರು ಕಂಪ್ಲೀಟ್ ರೆಡಿ ಆಗಿದೆ ನಮಗೆ. ಇದು ಯಾವ ರೀತಿ ಫಿಟ್ಟಿಂಗ್ ಮಾಡ್ತೀವಿ ಅಂತ ಈಗ ತೋರಿಸ್ತೀವಿ ಬನ್ನಿ. ಕಂಪ್ಲೀಟ್ ಸಾಲಿಡ್ ಬ್ರಾಚ್ ಇದು, ಯಾವುದೇ ರೀತಿ ಕೋಟೆಡ್ ಅಲ್ಲ. ಇದು ಟಾಪ್ ಪೀಸು ಮತ್ತು ಬಾಟಮ್ ಪೀಸು 6 mm ಥಿಕ್ನೆಸ್ಸು. ಇದು ಕಂಪ್ಲೀಟು ಸಾಫ್ಟ್ ಮೆಟೀರಿಯಲ್ಲು, ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ಬ್ಲ್ಯಾಕಿಶ್ ಆಗಲ್ಲ. ಸೊ ಅದಕ್ಕೆ ನಾವು ವಾರಂಟಿ ಕೊಡ್ತೀವಿ. ಬಟ್ ಯಾವುದೇ ರೀತಿ ಕೆಮಿಕಲಲ್ಲಿ ನೀವು ಇದನ್ನ ವಾಶ್ ಮಾಡಬಾರ್ದು. ಜಸ್ಟ್ ಡ್ರೈ ವಾಶ್ ಮಾಡಿದ್ರೆ ನಿಮ್ಗೆ ಲೈಫ್ ಲಾಂಗ್ ಇದು ಯಾವುದೇ ರೀತಿ ಬ್ಲ್ಯಾಕ್ ಆಗೋದು, ರಸ್ಟ್ ಆಗೋ ಥರ ಆಗಲ್ಲ. ನೆಕ್ಸ್ಟ್ ಈಗ ಸೆಂಟ್ರ್ ಪೀಸ್ ನೋಡ್ಬೋದು. ಇದು 10 mm ಥಿಕ್ನೆಸ್ಸು. ನೀವು ಇದನ್ನು ವೆಯ್ಟ್ ಲೈವ್ ಆಗಿರ್ತದೇ ಗೊತ್ತಾಗುತ್ತೆ ಇದ್ರದ್ದು ಏನಕ್ಕೆ ಕಾಸ್ಟ್ ಎಷ್ಟು ಜಾಸ್ತಿ ಅಂತ. ಕಂಪ್ಲೀಟ್ ಸಾಲಿಡ್ ಬ್ರಾಚ್ ಇದು, ಯಾವುದೇ ರೀತಿ ಕೋಟೆಡ್ ಅಲ್ಲ. ತುಂಬ ಜನಕ್ಕೆ ಒಂದು ಅನುಮಾನ ಇರುತ್ತೆ, ಅದೇನಂದರೆ ಇಂಥ ಕಾಸ್ಟ್ಲಿ ಐಟಮ್ನ ಫಿಟ್ ಮಾಡಿದಾಗ ಕತ್ಕೊಬಿಟ್ರೆ ಅಂತ ಏನಂತ ಅನುಮಾನ ಇರುತ್ತೆ. ನೋಡ್ಬೋದು, ನಮಗೆ ಮೇನ್ಲಿ ಬ್ರಾಚ್ ಫಿಟ್ ಆಗೋದು ಇವೆರಡರಿಂದ. ಒಂದು ಇದು ನಾರ್ಮಲ್ ಸ್ಕ್ರೂ ವಿತ್ ಕ್ಯಾಪು, ಎರಡನೇದು ಹೆಡ್ಲೆಸ್ಸು. ನಿಮ್ಗೆ ಇದೆಲ್ಲ ಕಂಪ್ಲೀಟು ಹೆಡ್ಲೆಸ್ ಮಳೆಯಿಂದ ಫಿಟ್ಟಿಂಗ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಇದು ಫಿಟ್ಟಿಂಗ್ ಆದಮೇಲೆ ಕಾಣಲ್ಲ. ಸೊ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಆಫ್ಟರ್ ಇನ್ಸ್ಟಾಲೇಷನ್ನು ನಮ್ಗೆ ಇನ್ಸ್ಟಾಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲೆಲ್ಲಿ ಹೆಡ್ಲೆಸ್ ಮಾಡಿದೆ ಅಂತ. ಸೊ ಕಂಪ್ಲೀಟು ನಿಮಗೆ ಅದು ಅಷ್ಟು ಈಸಿಯಾಗಿ ಕಾಣಲ್ಲ, ರಿಮೂವ್ ಕೂಡ ಮಾಡೋಕ್ಕಾಗಲ್ಲ. ಸೇಫ್ಟಿ ವೈಸು ನೀವು ಚಿಂತೆ ಪಡೋಂಗಿಲ್ಲ. ನೋಡ್ಬೋದಲ್ಲ, ನಮ್ಮದು ಸ್ಕ್ರೂ ಫಿಟ್ ಆದ ನಂತರ ನಿಮಗೆ ಕ್ಯಾಪು, ಈ ಕ್ಯಾಪ್ನ ಇನ್ಸ್ಟಾಲ್ ಮಾಡ್ತೀವಿ. ವೀಕ್ಷಕರೇ ನೋಡೋರಲ್ಲ ಪ್ರೋಸೆಸ್ನ. ಸೊ ಒಂದು ನಾರ್ಮಲ್ ಆರ್ಡಿನರಿ ಡೋರ್ನ ಎಕ್ಸ್ಟ್ರಾರ್ಡಿನರಿ ಡೋರ್ ಆಗಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್. ಒಂದು ಇದು ಔಟ್ರ್ ಫ್ರೇಮ್ ಬರುತ್ತೆ. ಈ ಔಟ್ರ್ ಫ್ರೇಮ್ನ ನೀವು ಬ್ರಾಚ್ ಫಿಟ್ ಮಾಡಿದ್ಮೇಲೆ ಕೂಡ ಫಿಟ್ ಮಾಡ್ಬೋದು, ಇಲ್ಲ ಮುಂಚೆ ಕೂಡ ಫಿಟ್ ಮಾಡ್ಬೋದು. ಆ ಔಟ್ರ್ ಫ್ರೇಮ್ ಕೂಡ ನೋಡ್ಬೋದು. ಸೊ ನಮ್ಗೆ ಈ ಥರ ಸೈಡಲ್ಲಿ ಬರುತ್ತೆ ಔಟ್ರ್ ಫ್ರೇಮು. ಸೊ ಇದನ್ನು 4 ಪೀಸಾಗಿ ಮಾಡಿ ನೆಕ್ಸ್ಟ್ ಇದಕ್ಕೂ ಕೂಡ ಪಾಲಿಶ್ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದು, ನಿಮ್ಮ ಕನಸಿನ ಮನೆ ಇಷ್ಟೇ ಅದ್ಭುತವಾಗಿ ಡೋರ್ ಮೂಡ್ ಬರಬೇಕಂದ್ರೆ ಕೆಳಗೆ ಸ್ಕ್ರಾಲ್ ಆಗ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಸ್ಪೆಷಲಿ ಡಿಸೈನ್ಸ್ಡ್ ಬ್ರಾಚ್ನ ನಾವು ಡೆಲಿವರ್ ಮಾಡ್ಕೊಡ್ತೀವಿ. ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತೀವಿ. ನಮಸ್ಕಾರಗಳು.